ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೇಲೆ ಅಹಿಂದ ಹೆಸರಿನಲ್ಲಿ ಇವತ್ತು ಈ ಸರ್ಕಾರ ಬಂದಿದೆ. ಇವತ್ತು 3 ವರ್ಷಗಳಲ್ಲಿ ಸರ್ಕಾರ ಇವರ ಸಾಧನೆ ಶೂನ್ಯ. ಎಲ್ಲದರ ಬೆಲೆ ಕೂಡ ಜಾಸ್ತಿ ಮಾಡಿದ್ದಾರೆ. ಅದು ಎಲೆಕ್ಟ್ರಿಸಿಟಿ ಬಿಲ್ ಇರಬಹುದು, ವಾಟರ್ ಬಿಲ್ ಇರಬಹುದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇರಬಹುದು, ಹಾಲಿನ ದರ ಇರಬಹುದು, ಎಲ್ಲವನ್ನೂ ಕೂಡ ಬೆಲೆ ಗೈಡ್ಲೈನ್ಸ್ ಕೂಡ ಎಲ್ಲವನ್ನೂ ಕೂಡ ಜಾಸ್ತಿ ಮಾಡಿದೆ. ಇವತ್ತು ಇದೆಲ್ಲವನ್ನೂ ಮಾಡಿ ಕೂಡ ಜನಗಳ ಮೇಲೆ ಬರೆ ಎಳೆದು ಕೂಡ ಈ ಸರ್ಕಾರ ದಿವಾಳಿ ಆಗಿದೆ. ಇದಕ್ಕೆ ಇವಾಗ ಏನಾಗಿದೆ, ಈ ಒಂದು ದಿವಾಳಿತನವನ್ನು ಉಳಿಸ್ಕೊಳ್ಳಿಕ್ಕೆ ಇವಾಗ ಏನು ಈ ಸರ್ಕಾರ ಏನೊಂದು ಗ್ಯಾರಂಟಿ ಹೆಸರಿನಲ್ಲಿ ಬಂತು, ಗ್ಯಾರಂಟಿಗಳನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಇವಾಗ ಸತ್ತೋಗಿರೋರು ತಗೊಳ್ತಾ ಇದ್ದಾರೆ, ಈ ತರ ಒಂದು ಎಲ್ಲವನ್ನು ಹೇಳಿ ಮತ್ತೆ ಇದನ್ನ ಮಾಡಿ ಗ್ಯಾರಂಟಿಯನ್ನು ಕೂಡ ಕೊಡದಿರ ಈ ಜನರಿಗೆ, ಈ ರಾಜ್ಯದ ಜನರಿಗೆ ಮೋಸ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಈ ಸರ್ಕಾರಕ್ಕೆ, ಈ ಒಂದು ಮುಖ್ಯಮಂತ್ರಿಗೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ರು, ಹೌದು, ಬೀದಿ ಬದಿ ವ್ಯಾಪಾರಿಗಳ ಜೊತೆ ಮಾತಾಡಿದ್ರು. ಅವ್ರೇನಾದ್ರು ಕಷ್ಟ ಹೇಳ್ಕೊಂಡ್ರ ಬೀದಿ ಬದಿ ವ್ಯಾಪಾರ? ಇಲ್ಲ, ಬೀದಿ ಬದಿ ವ್ಯಾಪಾರರಿಗೆ ನೋಡಿ, ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ, ಇವತ್ತು ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದಾಗ ಈ ದೇಶದಲ್ಲಿ 3 ಕೋಟಿ ಜನ ಶ್ರೀಮಂತರು ಮಾತ್ರ ಬ್ಯಾಂಕ್ ಅಕೌಂಟ್ ಅನ್ನೋದಿದ್ರು. ಆದರೆ ನರೇಂದ್ರ ಮೋದಿ ಅವರು ಏನು ಜನಧನ್ ಅಕೌಂಟ್ ಘೋಷಣೆ ಮಾಡಿದ್ಮೇಲೆ ಇವತ್ತು ಈ ದೇಶದ 58 ಕೋಟಿ ಜನ ಇವತ್ತು ಬ್ಯಾಂಕ್ ಅಕೌಂಟ್ ಅನ್ನೋದು ಯಾರು ಹೊಂದಿದ್ದಾರೆ, ಯಾರು ಅವರ ಜೀವನದಲ್ಲಿ ಬ್ಯಾಂಕ್ ಮೆಟ್ಲೆ ಹತ್ತಿಲ್ವೋ ಅಂತವರು ಕೂಡ ಇವತ್ತು ಬ್ಯಾಂಕ್ ಹತ್ತಿದ್ದಾರೆ. ಇವತ್ತು ಬೀದಿ ಬದಿ ವ್ಯಾಪಾರದವರೆಗೂ ಕೂಡ 10,000 ರೂಪಾಯಿ ಲೋನ್ ಕೊಡ್ತಾರೆ. ಅದನ್ನ ರಿಟರ್ನ್ ಮಾಡಿದ್ರೆ 20,000, ಅದನ್ನ ರಿಟರ್ನ್ ಮಾಡಿದ್ರೆ 30,000 ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ಇವಾಗ ಕೊಡ್ತಾ ಇದ್ದೀವಿ. ಕೊಟ್ಟಿರೋರದನ್ನು ಕೂಡ ಭೇಟಿ ಆಗಿದೆ. ಆ ಕಡೆ ಬುಕ್ ಶಾಪ್ ಅವ್ರು ನೋಡಿ, ಅವರು ಕೊಟ್ಟಿದ್ದಾರೆ 10,000 ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 30,000 ತಗೊಂಡಿದ್ದಾರೆ. ಅವ್ರು 50,000ಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ. ಈ ತರ ಲಕ್ಷಾಂತರ ಜನ, ಇದನ್ನ ಏನು ಯಾವುದೋ ಒಂದು ಇನ್ಫ್ಲೂಯೆನ್ಸು MP-ನೋ MLA ಹೇಳಂಗಿಲ್ಲ. ನಾವೇ ರೋಡು ಕೂಡ ಬ್ಯಾಂಕ್ ಅವರೇ ಹೋಗಿ ಕ್ಯಾನ್ವಾಸ್ ಮಾಡಿ ಇದಕ್ಕೆ ಲೋನ್ ಕೂಡ ಕೊಟ್ಟಿದ್ದಾರೆ. ಜನರು ಬಹಳ ಯಾರು ಕೆಲಸಕ್ಕೆ ಹೋಗ್ತಿದ್ರು ಇವತ್ತು ಅವರೆಲ್ಲರೂ ಕೂಡ ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರಬಹುದು, ಈ ತರಹದ ಒಂದು ಬೀದಿ ಬದಿ ವ್ಯಾಪಾರ ಮಾಡೋರು ದಿನದ ಬಡ್ಡಿ, ಮೀಟರ್ ಬಡ್ಡಿಯಲ್ಲಿ ತರ್ತಾರೆ. ದಿನಕ್ಕೆ 10% ಕೊಡೋ ಅಂಥವ್ರಿಗೆ 10,000 ಲೋನ್ ಕೊಟ್ಟಿರುವಂಥದ್ದು ನಿಜವಾಗ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರಾಗಲಿ, ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಅವರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ.